ಎಷ್ಟೇ ಟೆನ್ಷನ್ ಇದ್ದರೂ ನೀವು ಮಲಗಿದ ತಕ್ಷಣ ಹೇಗೆ ನಿದ್ರೆ ಮಾಡ್ತೀರಿ ಅಂತ. ಸೊ ಜೀವನ ಆದಮೇಲೆ ಎಲ್ಲರ ಮನೇಲೂ ಟೆನ್ಷನ್ಸ್ ಬರ್ತಾ ಇರುತ್ತೆ. ಅವ್ರು ಟೆನ್ಷನ್ ಮಾಡ್ಕೊಂಡ್ರೆ ನಿದ್ದೆ ಮಾಡಲ್ಲ, ಒದ್ದಾಡ್ತಿರ್ತಾರೆ. ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಧರ್ಮಪತ್ನಿಯವರು ನನಗೊಂದು ಪ್ರಶ್ನೆ ಕೇಳಿದ್ರು. ಎಷ್ಟೇ ಟೆನ್ಷನ್ ಇದ್ದರೂ ನೀವು ಮಲಗಿದ ತಕ್ಷಣ ಹೇಗೆ ನಿದ್ರೆ ಮಾಡ್ತೀರಿ ಅಂತ. ಯಾಕಂದರೆ ಅವ್ರು ಟೆನ್ಷನ್ ಮಾಡ್ಕೊಂಡ್ರೆ ನಿದ್ದೆ ಮಾಡಲ್ಲ, ಒದ್ದಾಡ್ತಿರ್ತಾರೆ. ಸೊ ಜೀವನ ಆದಮೇಲೆ ಎಲ್ಲರ ಮನೇಲೂ ಟೆನ್ಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲರ ಬದುಕಿನಲ್ಲೂ ಕೂಡ ಸಂಸಾರದಲ್ಲಿ ಸಾವು ನೋವುಗಳಾಗ್ತವೆ, ಏನೆಲ್ಲ ಬರ್ತಾ ಇರುತ್ತೆ, ಸಹಜ ಅದು. ಯೋಗ ಮಾಸ್ಟರ್ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಸಮಸ್ಯೆಗಳು ಬಂದೇ ಬರ್ತವೆ. ಸೊ ನಾನು ಯಾವುದೇ ಪ್ರಾಬ್ಲಮ್ಮಲ್ಲಿ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಆಮೇಲೆ ಮಲಗಿದ್ರೆ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಸೊ ಈ ಥರ ತುಂಬ ಜನರಿದ್ದಾರೆ. ಆದರೆ ನಮ್ಮ ಧರ್ಮಪತ್ನಿಯವರೇ ಕ್ವಶನ್ ಕೇಳಿದ್ರು, ಹೆಂಗ್ರಿ ಹಿಂಗೆ ನಿದ್ದೆ ಮಾಡ್ತೀರಾ ಅಂತ. ಆಗ ನಿಮ್ಮ ಜೊತೆ ನಾನು ಏನು ಟೆಕ್ನಿಕ್ ಫಾಲೋ ಮಾಡ್ತೀನಿ ಅನ್ನೋದನ್ನು ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇ ಟೆಕ್ನಿಕ್, ಯಾವುದೇ ಒಂದು ರೀತಿಯಾದ ಸಮಸ್ಯೆ ಬಂದಾಗ ನಾನು ಆರಾಮಾಗಿ ಮಲ್ಕೊಂಡು ಮೊದಲು ಯೋಚನೆ ಮಾಡೋದು ಈ ಸೃಷ್ಟಿಯ ಅಗಾಧತೆಯ ಬಗ್ಗೆ. ಏನು ಸೃಷ್ಟಿ ಎಷ್ಟೊಂದು ಅದ್ಭುತವಾಗಿದೆ, ಈ ಸೃಷ್ಟಿನಲ್ಲಿ ಎಷ್ಟೊಂದು ಕ್ರೌರ್ಯ ತುಂಬಿದೆ, ಎಂಥ ಸುಂದರವಾದ ತಾಣಗಳಿದೆ. ನಾವು ಟಿ ವಿಲೆಲ್ಲ ನೋಡುತ್ತೀವಿ, ಸ್ವಿಟ್ಜರ್ಲ್ಯಾಂಡು ಆ ಕಡೆ ಎಲ್ಲ ನೋಡಿದಾಗ ಎಂಥ ಅದ್ಭುತವಾದ ಪರಿಸರ, ಸಮುದ್ರ, ಗಿಡಮರಗಳು, ಇದನ್ನೆಲ್ಲ ಕಲ್ಪನೆ ಮಾಡ್ಕೊತೀನಿ. ಸೊ ಸೃಷ್ಟಿಯ ಅಗಾಧತೆಯನ್ನು ಕಲ್ಪನೆ ಮಾಡಿಕೊಂಡಾಗ ಈ ಗ್ರಹಗತಿಗಳು, ನಕ್ಷತ್ರಗಳು, ನಾವು 9 ಗ್ರಹ ಅಂದ್ಕೊಂಡಿದ್ದೀವಿ, ಅದು ಇನ್ನೂ ಬೇಕಾದಷ್ಟಿದೆ. ನಾಸಾ ಪ್ರಕಾರ 400 ಗ್ರಹಗಳನ್ನು ನೋಡಿದ್ದಾರೆ, ಅದರಿಂದ ಇನ್ನೂ ಇದೆ. ಸೊ ಕೆಲವು ಮಧ್ಯೆ ಈ ರಿಸರ್ಚ್ ಮಾಡೋದು ಕೆಲವು ಪಾಯಿಂಟ್ಸ್ ಬರ್ತಾ ಇರ್ತವೆ. ಈ ಸಮುದ್ರಕ್ಕಿಂತ ಇನ್ನೂ ದೊಡ್ಡ ಸಮುದ್ರ ಇದೆ. ಈಗ ಕಲ್ಪನೆಗೆ ನಿಲುಕದ್ದು ಸೃಷ್ಟಿ, ಅಂಥ ಅಗಾಧತೆಯ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅವತ್ತೇನು ತಿಳ್ಕೊಂಡು ಆ ವಿಚಾರದ ಬಗ್ಗೆ, ಸಮುದ್ರ ಇಷ್ಟು ದೊಡ್ಡದಿದೆಯಂತೆ, ಇಷ್ಟು ದೂರದಲ್ಲಿ ಗ್ರಹಗಳಿದೆಯಂತೆ ಅಂತ ಹಂಗೆ ಯೋಚನೆ ಮಾಡ್ತಾ ಬಂದಾಗ ಏನಪ್ಪ, ನಾವೇನು ಅಲ್ಲ, ಒಂದು ಸಣ್ಣ ಧೂಳಿನ ಕಣಕ್ಕಿಂತ ಕಡಿಮೆ ನಾವು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ನಂಗೆ ನಿದ್ರೆ ಬಂದ್ಬಿಡುತ್ತೆ. ಇದು ಒಂದು ಟೆಕ್ನಿಕ್ ಫಾಲೋ ಮಾಡ್ತೀನಿ ನಾನು. ನೆಕ್ಸ್ಟು ಕೆಲವು ಸಾರಿ ಈ ದಿನನಿತ್ಯ ಈ ಭೂಮಿ ಮೇಲೆ ನಡೀತಕ್ಕಂಥ ಘಟನೆಗಳನ್ನು ನೆನೆಸ್ಕೊತೀನಿ. ಕೆಲವಾರು ಸಂಸಾರದಲ್ಲಿ, ಕೆಲವಾರು ಸಂಬಂಧಗಳಲ್ಲಿ ನೆಂಟರಿಷ್ಟಿನ ಸಮಸ್ಯೆಗಳು ಬಂದಾಗ ನನ್ನ ಮನಸ್ಸಿನಲ್ಲೇ ಮಲ್ಕೊಂಡ ತಕ್ಷಣ ಯೋಚನೆ ಮಾಡೋದು, ಈಗ ಇಸ್ರೇಲ್ ಹಮಾಸ್ ಯುದ್ಧ ನಡೀತಾ ಇದೆ. ಅಲ್ಲಿ ಯುದ್ಧ ನಡಿಬೇಕಾದ್ರೆ ಹೆಂಗಸರು, ಮಕ್ಕಳು ತುಂಬ ಜನ, ಆಲ್ರೆಡಿ 50,000 ಜನ ಸತ್ತೋಗಿದ್ದಾರೆ. ಕಷ್ಟಪಟ್ಟು ಒಂದು ಮನೆ ಕಟ್ಟಿರ್ತಾರೆ, ಅಲ್ಲ ಸಂಸಾರ ಮಾಡ್ತಿರ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಬಾಂಬ್ ಬಂದು ಬೀಳುತ್ತೆ ನಿಮ್ಮ ಮನೆಗೆ, ನಿನ್ನ ಮನೆ ಛಿದ್ರ ಆಗಿಬಿಡುತ್ತೆ. ನೀವೇನಾದರೂ ಹೊರಗಡೆ ಇದ್ರಿ, ಮನೆಯೊಳಗಿದ್ದಂಥ ಬೇರೆ ನೆಂಟರು ಸಂಬಂಧಿಕರೆಲ್ಲ ಸತ್ತೋಗ್ತಾರೆ. ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾವೆ, ಹೆಂಗಸ್ರುಗಳೆಲ್ಲ ಸಾಯ್ತಾ ಇದ್ದಾರೆ. ಆ ಭಯೋತ್ಪಾದನೆ, ಅವನು ಮಾಡಿದ ತಪ್ಪಿಗೆ ಆ ಭಯೋತ್ಪಾದಕರು ಅಂಧಕಾರದಲ್ಲಿ, ಅಜ್ಞಾನದಿಂದ, ಕ್ರೌರ್ಯದಿಂದ ಮಾಡಿದ ತಪ್ಪಿಗೆ ಏನೂ ತಪ್ಪು ಮಾಡದ ಸಾಮಾನ್ಯ ಜನರು ಸಾಯ್ತಾ ಇದ್ದಾರೆ. ನಾವು ಅಂದ್ಬಿಡ್ತೀವಿ, ಬಾಂಬ್ ಬೀಳ್ತು, 100 ಜನ ಸತ್ತರು, 1000 ಜನ ಸತ್ತರು ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮನೆಯವರು ಯಾರಾದರೂ ನೀವು ಕಷ್ಟಪಟ್ಟು ಕಟ್ಟಿದಂಥ ಮನೆ ಛಿದ್ರವಾಗಿ ಆ ಮನೆಯಲ್ಲಿ ನಿಮ್ಮ ಮನೆಯವರು ಸತ್ತಾಗ ನೀವು ಹೊರಗಡೆ ನಿಂತ್ಕೊಂಡು ನೋಡಿದಾಗ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಆ ಥರ ಯೋಚನೆ ಮಾಡಿದ್ದೀವ ನಾವು. ನೋಡ್ಬಿಡ್ತೀವಿ, ನ್ಯೂಸಲ್ಲಿ ಸುಮ್ಮನಾಗ್ಬಿಡ್ತೀವಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾನೇ ಇರ್ತೀನಿ, ಇಷ್ಟೊಂದು ಕ್ರೌರ್ಯವನ್ನು ಯಾಕೆ ಯಾರೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೊಂದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಉಕ್ರೇನಲ್ಲಿ ನಡೀತಿದೆ ಪಾಪ. ಎಂತೆಂಥ ಮನೆಗಳು ನೋಡ್ತಾ ಇರ್ತೀನಿ ಇಂಗ್ಲೀಷ್ ನ್ಯೂಸ್ನಲ್ಲಿ, ಎಂತೆಂಥ ಮನೆಗಳು ಛಿದ್ರ ಆಗ್ತವೆ ಬಾಂಬ್ ಬಿದ್ದಾಗ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂತ ಅದನ್ನು ಯೋಚನೆ ಮಾಡಿದಾಗ ಆ ಎಲ್ಲ ಸಮಸ್ಯೆಗಳ ಮುಂದೆ ನನ್ನ ಸಮಸ್ಯೆ ಏನೂ ಅಲ್ಲ ಅಂದ್ಬಿಡುತ್ತೆ. ಇದು ಮನಸ್ಸಿಗೆ ಆಳವಾಗಿ ಹೋಗುತ್ತೆ. ನೀವು ಬರೀ ಹಾಗೆ ಯೋಚನೆ ಮಾಡಿದ್ರೆ ಅದು ಯೋಚನೆಯಾಗಿ ನಿದ್ರೆಯನ್ನು ಹಾಳು ಮಾಡುತ್ತೆ. ಆದರೆ ನನ್ನ ಮನಸ್ಸು ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ನನ್ನ ಮನಸ್ಸು ನಿರಾಳ ಆಗ್ಬಿಡುತ್ತೆ. ಅಯ್ಯೋ, ಆ ಸಮಸ್ಯೆ ಮುಂದೆ ನಂದೇನೂ ಅಲ್ಲ ಅನಿಸ್ಬಿಡ್ತದೆ. ಆಗ ನನಗೆ ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ.
ಸೊ ಬೇರೆ ಏನಾದ್ರು ಯೋಚನೆ ಮಾಡಿದಾಗ, ಮಾತಾಡಬೇಕಾದಾಗ ಆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ಪೂಜೆ ಮಾಡಿದ್ರೆ ಒಳ್ಳೆಯಾಗುತ್ತೆ, ಈ ಹೋಮ ಮಾಡಿದ್ರೆ ಒಳ್ಳೇದಾಗುತ್ತೆ, ಆ ರಾಜಕಾರಣಿ ಇವಾಗ ಅಲ್ಲಂಚ್ ಹೋಮ ಮಾಡಿದ್ರು, ಇನ್ನೊಬ್ಬರು ಏನೋ ದೊಡ್ಡ ಚಂಡಿಕಾ ಯಾಗ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂದಾಗ ನಾನು ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ, ಅಯ್ಯೋ ಹೆಂಗೆ ಈ ಜನ ಈ ಥರ ಮಾತಾಡ್ತಾರೆ. ಕೊರೋನಾ ಬಂದಾಗ ಎಲ್ಲ ಮಂದಿರಗಳು, ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದು. ಒಂದು ಕ್ರಿಮಿಗೆ ಎದುರುಕೊಂಡು ದೇವರೇ ಎದುರ್ಕೊಂಡ್ಬಿಟ್ಟಿದ್ದ. ದೇವ್ರು ಯಾರಿಗೂ ಹೇಳಲಿಲ್ಲ, ಬಿಡಪ್ಪ ಬಾಗಲ್ ತೆಗೀರಿ ಬರಲಿ, ನಾನಿದ್ದೀನಿ ಕಾಪಾಡ್ತೀನಿ ಅಂತ ಯಾವ ಧರ್ಮದ ದೇವರು ಹೇಳಲಿಲ್ಲ. ಜನಗಳು ಕೂಡ ಅಲ್ಲಿ ಹೋಗಲಿಲ್ಲ. ನಾನು ಕಲ್ಪನೆ ಮಾಡ್ಕೊತೀನಿ, ತಿರುಪತಿ ದೇವಸ್ಥಾನದ ಜನ ಗಿಜಿ ಗಿಜಿ ಅಂತಿರ್ತಾರೆ, ಅಲ್ಲಿ ಜನಗಳಿಲ್ಲದೆ ಕಾಡಂದಿ ಓಡಾಡ್ತಾ ಇತ್ತು. ಅದಕ್ಕೊಂದಷ್ಟು ಕತೆ ಕಟ್ಟಿದ್ರು, ಏನೋ ಬಂದಿದೆ ಅಂತ ಅದಿರಲಿ. ಏನು ಓಡಾಡ್ತಾ ಇದ್ದ ಪ್ರಾಣಿಗಳೆಲ್ಲ ಓಡಾಡ್ತಾ ಇದ್ದೋ ಅಂಥ ತಿರುಪತಿ ದೇವಸ್ಥಾನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಇಷ್ಟೊಂದು ದೇವಸ್ಥಾನಗಳೆಲ್ಲ ಬಾಗಿಲಾಕೊಂಡ್ಬಿಟ್ಟಿದ್ದ ಕೊರೋನಾಗೆ. ಆ ಕೊರೋನಾ ನಾನು ಫೇಸ್ ಮಾಡಿದ್ದೀನಿ. ಸೊ ಹೆಂಗೆ ದೇವರು ಸಹಾಯ ಮಾಡ್ತಾನೆ, ಹೆಂಗೆ ಎಲ್ಲರ ಮನಸ್ಸಿನ ಭಾವನೆಗಳು ಇಷ್ಟೊಂದು ಆಕ್ರಮಣ ಮಾಡಿದ್ದಾನೆ ಭಗವಂತ, ಆಕ್ರಮಿಸ್ಕೊಂಡಿದ್ದಾನೆ. ಎಷ್ಟೊಂದು ನಂಬಿಕೆಗಳಿದೆ. ಯಪ್ಪ ಈ ದೇವ್ರ ಬಗ್ಗೆ ನನಗೇನು ಅರ್ಥ ಆಗಲ್ಲಪ್ಪ, ಈ ಸವಾಸನೆ ಬೇಡ, ಭಕ್ತಿಯಿಂದ ಏನೋ ಒಂದು ಪ್ರಾರ್ಥನೆ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ಬಿಟ್ಬಿಡ್ತೀನಿ ಆರಾಮಾಗೆ. ಅವಾಗ ನೆಮ್ಮದಿಗೆ ನನಗೆ ನಿದ್ರೆ ಬರುತ್ತೆ. ಹಾಗೇ ಯೋಚನೆ ಮಾಡ್ತಾ ಹೋದಾಗ ಬದುಕಿನ ಸಾವು ನೋವುಗಳಾದಾಗ ಆ ಸಾವಿನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಎಂತೆಂಥವ್ರು ಎಷ್ಟು ದಾರುಣವಾಗಿ ಸಾಯ್ತಾರೆ, ಆಕ್ಸಿಡೆಂಟಲ್ಲಿ ಹೆಂಗೆ ಸಾಯ್ತಾರೆ, ದೇಹದ ಛಿದ್ರಾಗಿ ಸಾಯ್ತಾರೆ, ರೋಗಗಳು ಬಂದು ಸಾಯ್ತಾರೆ, ಕ್ಯಾನ್ಸರ್ ರೋಗಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದೆಲ್ಲ ಸತ್ತಾಗ ನನಗೆ ಬರುವ ಸಣ್ಣ ಪುಟ್ಟ ನೋವುಗಳು, ತಲೆನೋವು, ಸಣ್ಣ ಪುಟ್ಟ ಜ್ವರಗಳು ಏನೇನೂ ಅಲ್ಲ. ಅವರಿಗೆಲ್ಲ ಹೋಲಿಸಿದಾಗ ನಾನೆಷ್ಟು ಆರೋಗ್ಯವಾಗಿದ್ದೀನಿ ಅಂತ ನನಗೆ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ಆಳವಾಗಿ ಹೋಗುತ್ತೆ. ಯಪ್ಪ ಅಲ್ಲಿ ನೋಡಿದೆ ಎಂಥ ಕಷ್ಟಪಡ್ತಿದ್ದಾರೆ, ಆ ಕಾಯಿಲೆಗಳು ಏನು ಎಷ್ಟೊಂದು ಇದೆ, ಎಷ್ಟೊಂದು ದಾರುಣವಾಗಿ ಕೆಲವರು ಸತ್ತಿದ್ದಾರೆ, ಕೆಲವೊಂದು ಕೊಲೆಗಳು, ಇವೆಲ್ಲ ಯೋಚನೆ ಮಾಡಿದಾಗ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ಈ ಸೃಷ್ಟಿಗೆ ಹೋಲಿಸಿದಾಗ ನನ್ನ ಬುದ್ಧಿಯ ಮಟ್ಟದಲ್ಲಿ ನಾನೇನು ಅಲ್ಲ ಅನಿಸುತ್ತೆ. ನಾನೇನೂ ಅಲ್ಲ, ನಂದೇನೂ ಇಲ್ಲ, ಯಾವ ವಿಚಾರ ನನ್ನಲ್ಲಿ ತುಂಬಿಕೊಂಡಿದೆ, ಸಹಜವಾದ ಬದುಕಿನಲ್ಲಿ ಆರಾಮಾಗಿ ಇರಬೇಕು ಅಷ್ಟೇ ಅನ್ನೋದಿದೆ ನನಗೆ. ಯಾಕೆಂದರೆ ನಾನು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಸತ್ಯ ಅಲ್ಲ. ಹಿಂದೂಯಿಸಮ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಗ್ರಂಥಗಳನ್ನು ಓದಬೇಕು. ಭಗವದ್ಗೀತೆ ಓದಬೇಕು, ಅಷ್ಟವಕ್ರ ಗೀತಾ ಓದಬೇಕು, ಯೋಗ ವಾಸಿಷ್ಠ ಓದಬೇಕು, ರಾಮಾಯಣ ಓದಬೇಕು, ಭಾಗವತ ಓದಬೇಕು, ಪುರಾಣಗಳು ಓದಬೇಕು, ಉಪನಿಷತ್ತುಗಳನ್ನು ಓದಬೇಕು, ಶಾಸ್ತ್ರಗಳನ್ನು ಓದಬೇಕು ಅಲ್ವಾ. ಎಷ್ಟೊಂದು ಗ್ರಂಥಗಳಿದೆ, ಶಿವಸೂತ್ರ, ನಾರದ ಭಕ್ತಿ ಸೂತ್ರ, ಇಷ್ಟೆಲ್ಲ ಪುಸ್ತಕಗಳೆಲ್ಲ ಓದಿ ಹಿಂದೂ ಬಗ್ಗೆ ನಾನು ಅರ್ಥ ಮಾಡಿಕೊಂಡ್ರೆ ವಾಟ್ ನೆಕ್ಸ್ಟ್? ಇಸ್ಲಾಂ ಅದ್ರ ಬಗ್ಗೆ ನಾನು ಪೂರ್ತಿ ಸ್ಟಡಿ ಮಾಡಬೇಕು, ಜೈನಿಸಮ್ ಬಗ್ಗೆ ಪೂರ್ತಿ ಸ್ಟಡಿ ಮಾಡಬೇಕು, ಬುದ್ಧಿಸಮ್ ಬಗ್ಗೆ ಪೂರ್ತಿ ಸ್ಟಡಿ ಮಾಡಬೇಕು, ಕ್ರಿಶ್ಚಾನಿಟಿ ಬಗ್ಗೆ ಪೂರ್ತಿ ಸ್ಟಡಿ ಮಾಡಬೇಕು, ಸಿಕ್ಕಿಸಮ್ ಬಗ್ಗೆ ಇದೆಲ್ಲ ಅರ್ಥ ಮಾಡ್ಕೊಂಡು ನಾನೇನು ಮಾಡ್ತೀನಿ? ನನ್ನ ಟೈಮ್ ಸಾಲತ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋಕ್ಕೆ. ಸೊ ಇದೆಲ್ಲವೂ ನನ್ನ ಕೈಲಿ ಅರ್ಥ ಆಗೋದಿಲ್ಲ. ನಾನು ಏನೂ ಅಲ್ಲ, ಸದ್ಯಕ್ಕೆ ಈ ಕ್ಷಣ ನಾನು ನೆಮ್ಮದಿಯಾಗಿರೋಣ ಅನಿಸುತ್ತೆ ನನಗೆ. ಇಷ್ಟೇ, ಈ ಕ್ಷಣದಲ್ಲಿ ನಾನು ನೆಮ್ಮದಿಯಾಗಿರಬೇಕು ಅನಿಸುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನನಗೇನೂ ಗೊತ್ತಿಲ್ಲ, ನಾನು ಸೀಮಿತ ಅನ್ನತಕ್ಕಂಥ ಅರಿವು ನಿಮ್ಮ ಮನಸ್ಸಿಗೆ ಬಂದಾಗ, ಸಮಸ್ಯೆಗಳು ಪ್ರಕೃತಿಯ ಸಹಜ ನಿಯಮ ಅಂತ ನಿಮ್ಗೆ ಅರ್ಥ ಆದಾಗ, ಆ ಸಮಸ್ಯೆಗಳ ಬಗ್ಗೆ ನಿನ್ನನ್ನು ಹೋಲಿಕೆ ಮಾಡಿಕೊಂಡಾಗ, ಕಂಪೇರ್ ಮಾಡಿಕೊಂಡಾಗ ಬೇರೆಯವ್ರಿಗಿನ್ನ ನಾನು ಸುಖವಾಗಿದ್ದೀನಿ. ಇದು ಕೇವಲ ಪುರಾಣ ಅಲ್ಲ. ಪ್ರತಿನಿತ್ಯ ಸಂಜೆ 9 ಗಂಟೆಗೆ ಯಾವಾಗಲೂ ಮಧ್ಯೆ ಒಂದು ನ್ಯೂಸ್ ಹಾಕಿ ಅಲ್ಲಿ ಬರ್ತಾ ಇರುತ್ತೆ, ಇಲ್ಲಿ ಬಾಂಬಾಗಿ ಎಷ್ಟು ಜನ ಸತ್ರು ಅಂತ ಅಲ್ವಾ. ರೀಸೆಂಟಾಗಿ ನೋಡಿ, ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ನಲ್ಲಿ ದೊಡ್ಡ ಭೂಕಂಪ ಆಯಿತು. ಆ ಭೂಕಂಪದ ಚಿತ್ರಗಳನ್ನು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿವರೆಗೂ ಗೊತ್ತಿರುತ್ತದೆ 2,000 ಜನ ಸತ್ತಿದ್ದಾರೆ. ಆ ಮನೆಗಳು ಬಿದ್ದೋರು, ಆ ಭೂಕಂಪ ಆಗಿ ಬಿರುಕು ಬಿಟ್ಟಂಥ ದಾರಿಗಳನ್ನು ನೋಡಿದಾಗ ಯಪ್ಪ, ಇಲ್ಲಿ ನಾವು ಎಷ್ಟು ಬೆಂಗಳೂರು ಸೇಫ್ ಆಗಿದ್ದೀವಿ ಅನಿಸುತ್ತೆ. ಅದರ ಬಗ್ಗೆ ಯಾರು ಧ್ಯಾನ ಮಾಡುವುದಿಲ್ಲ. ಪ್ರಕೃತಿಯ ವಿಸ್ಮಯವನ್ನು, ಪ್ರಕೃತಿಯ ತತ್ವವನ್ನು, ಅದು ಹೆಂಗೆ ಭೂಕಂಪ ಆಯಿತು, ಅದು ಹೆಂಗೆ ಉದುರಿತು, ಜನಗಳು ಹೆಂಗೆ ಸಾಯ್ತಾ ಇದ್ದಾರೆ, ಅವ್ರ ಮುಂದೆ ಜೀವನ ಏನು, ಕಟ್ಟಿರ್ತಕ್ಕಂಥ ಮನೆಗಳು, ಫ್ಲ್ಯಾಟ್ಗಳೆಲ್ಲ ತಗೊಂಡಿರ್ತಾರೆ, ದುಡ್ಡೆಲ್ಲ ಒಂದು 100 ಫ್ಲ್ಯಾಟ್ ಡಮ್ಮತ್ತ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಅವ್ರ ಬದುಕೇನು, ಅವರ ಸಮಸ್ಯೆಗಳೇನು ಅಂತ ಗಂಟೆಗಟ್ಟಲೆ ಮಲ್ಕೊಂಡು ಯೋಚನೆ ಮಾಡಿದಾಗ ಅಯ್ಯೋ, ನಾನು ಎಷ್ಟೊಂದು ಸುಖಿಯಾಗಿದ್ದೀನಿ, ಭಗವಂತ ನೀನಿದ್ದರೆ ಅವರನ್ನು ಕಾಪಾಡುವಂಥ ಪ್ರಾರ್ಥನೆ ಮಾಡಿ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ.
ಯಾಕೆಂದರೆ ನನ್ನ ಕಾಲ ಸೀಮಿತ, ನನ್ನ ಒಂದು ಲಿಮಿಟೆಡ್ ಟೈಮ್ ಇದೆ. 24 ಗಂಟೆನ 25 ಮಾಡೋಕ್ಕಾಗೋದಿಲ್ಲ. 24 ಗಂಟೆಗಳಲ್ಲಿ 8 ಗಂಟೆ ದುಡಿಬೇಕು, 8 ಗಂಟೆ ನಿದ್ರೆ ಮಾಡಬೇಕು, 8 ಗಂಟೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು. ಅಷ್ಟೇ ನನ್ನ ಬದುಕು. ನಾನು ಇರುವವರೆಗೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಮಲ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿದಾಗ ಜ್ಞಾನ ಆಳವಾಗಿ ಹೋಗುತ್ತೆ. ನಾನೇನು ಅಲ್ಲ, ನಂದೇನು ಇಲ್ಲ, ಬೇರೆಯವರಿಗೆ ಹೋಲಿಸಿದರೆ ನಾನು ಮಹಾ ಸುಖಿ ಅನಿಸುತ್ತೆ. ಸೊ ಹೀಗೆ ನಿಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬರ್ತವೆ, ಸಂಸಾರದಲ್ಲಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನು ಬೇರೆಯವರಿಗೆ ಹೋಲಿಸಿ ನೋಡಿ ನೀನು ಗಟ್ಟಿಯಾಗಿರ್ತೀಯ, ನೀನೆಲ್ಲ ಚೆನ್ನಾಗಿರ್ತೀಯ. ಯಾವುದೋ ಒಂದು ಸಂಬಂಧದಿಂದ, ಹೆಂಡ್ತಿಯಿಂದನೋ ಗಂಡನಿಂದನೋ ಇನ್ನೊಬ್ಬರಿಂದನೋ ಒಂದು ಸಮಸ್ಯೆ ಬರುತ್ತೆ. ಈ ಸಮಸ್ಯೆಗೆ ನೀವು ಸೋತೋಗ್ಬಿಡ್ತೀರ. ಏನು ನಿದ್ರೆ ಮಾಡದೆ ಒದ್ದಾಡ್ತೀರ, ಕೊರಗ್ತೀರಾ. ಆದರೆ ನಿನ್ನ ದೇಹ ಗಟ್ಟಿಯಾಗಿದೆ, ನೀನು ಆರೋಗ್ಯವಾಗಿದೆಯಾ. ಸೊ ನೆಮ್ಮದಿಯಾಗಿ ನಿದ್ರೆ ಮಾಡು, ಇನ್ನೂ ಆರೋಗ್ಯ ವೃದ್ಧಿ ಆಗುತ್ತೆ. ಮುಂದಕ್ಕೆ ಸೃಷ್ಟಿಯೇ ನಿನಗೆ ದಾರಿ ತೋರಿಸುತ್ತೆ ಏನು ಮಾಡಬೇಕು ಅಂತ. ಟೆನ್ಷನ್ ಮಾಡಿಕೊಂಡು ನಿದ್ರೆ ಮಾಡಿಲ್ಲ ಅಂದರೆ ಯಾವುದೇ ನಿರ್ಧಾರಗಳು ಸಫಲವಾಗುವುದಿಲ್ಲ. ಯಾಕಂದರೆ ಟೆನ್ಷನ್ ತಗೊಳ್ತಕ್ಕಂಥ ನಿರ್ಧಾರ ತಪ್ಪು ನಿರ್ಧಾರ ಆಗುತ್ತೆ. ಮತ್ತು ಸಮಸ್ಯೆಗಳು ನಾನಾ ರೂಪದಲ್ಲಿ, ನಾನು ಸರಿಯಾಗಿದ್ರೂ ಸಮಸ್ಯೆಗಳು ಬೇರೆ ರೂಪದಲ್ಲಿ ಬಂದೇ ಬರ್ತವೆ. ಎಲ್ಲರಿಗೂ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆನ ಎದುರಿಸುವ ಕಲೆಯನ್ನು ಕಲಿತ್ಕೊಂಡು ಬದುಕನ್ನು ನಾವು ಹೋಲಿಸಿ, ಪ್ರಕೃತಿನಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಹೋಲಿಸಿ ನೋಡಿದಾಗ ನಾನೇನೋ ಅಲ್ಲ, ನಂದೇನು ಇಲ್ಲ ಅನ್ನತಕ್ಕಂಥ ಅರಿವು ಮನದಾಳಕ್ಕೆ ಹೋಗುತ್ತೆ. ಆಗ ನೆಮ್ಮದಿಯ ನಿದ್ರೆ ಬರುತ್ತೆ. ಪ್ರಾಬ್ಲಮ್ಸ್ ಆರ್ ನ್ಯಾಚುರಲ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್. ಸಮಸ್ಯೆನ ಬಗೆಹರಿಸು. ಎಲ್ಲ ಶಕ್ತಿ, ಯುಕ್ತಿ ಪ್ರತಿಯೊಂದನ್ನು ಉಪಯೋಗಿಸಿ, ನಿನ್ನ ದೇಹಶಕ್ತಿ, ಪ್ರಾಣಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿ ಉಪಯೋಗಿಸಿ ಬಗೆಹರಿಸು. ಸಮಸ್ಯೆನ ಬಗೆಹರಿಸೋಕೆ ಆಗಲಿಲ್ಲ ಅಂದರೆ ಸಮಸ್ಯೆನ ಬಿಟ್ಟುಬಿಡು. ನಿನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಸಮಸ್ಯೆಯ ಜೊತೆ ಬದುಕಬೇಡ. ಸಮಸ್ಯೆಯ ಜೊತೆ ಇದ್ದುಕೊಂಡು ಕೊರಗ್ತಾ ಬದುಕನ್ನು, ಇರತಕ್ಕಂಥ ಕ್ಷಣಗಳನ್ನು ಹಾಳು ಮಾಡ್ಕೊಬೇಡ. ಸಾಲ್ವ್ ದ ಪ್ರಾಬ್ಲಮ್, ಲಿವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್. ಬರೋದಲ್ಲ ಬರಲಿ, ಹೋಗೋದಲ್ಲ ಹೋಗಲಿ, ಅಂತರ್ಮುಖಿ ಸದಾ ಸುಖಿ. ಈ ಚಿಂತನೆ ಮಾಡಿ ಪ್ರಕೃತಿಗೆ ಹೋಲಿಸಿ ನೋಡಿ. ಆಗ ನಾನೇನು ಅಲ್ಲ ಅನಿಸುತ್ತೆ, ನೆಮ್ಮದಿಯಾದ ನಿದ್ರೆ ಬರುತ್ತೆ. ಥ್ಯಾಂಕ್ ಯು.